ಈ ರೀತಿ ನೆಗೆಟಿವಿಟಿ ಇದ್ದಾಗ ಅದು ಒಂದು ಫ್ಯಾಮಿಲಿನೇ ಹಾಳಾಗೋಯ್ತಲ್ಲಮ್ಮ. ಮಗಳು ಬಸ್ರಿ ಸಾಲದಕ್ಕೆ ಮಗನ ಮದುವೆ ಮಾಡಿಲ್ಲ, ಮಗಳಿಗೆ 8 ತಿಂಗಳು ಬಸ್ರಿ ಪಾಪ ಯಾರು ಮಾಡ್ತಾರೆ? ಅವ್ರ ತಂಗಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಈಗ ಅದು ಶೆಡ್ ಅಲ್ಲ ಅಂತ ಅಲ್ಲಿ ಒಂದು ಸೂಸೈಡ್ ಆಗೈತಂತೆ. ಮನೆ ಹೊಡೆದಾಕಿರೋದು. ನೆನ್ನೆ ಒಂದು ಸ್ನ್ಯಾಕ್ಸ್ ಮಾಡಿಕೊಟ್ಟಿದ್ಲು, ಇವತ್ತು ಮತ್ತಿನ್ನೊಂದು ಸ್ನ್ಯಾಕ್ಸ್ ಅಲ್ಲ, ಊಟಕ್ಕೆ ನೆಂಚ್ಕೊಳ್ಳೋಕ್ಕೆ ಸೈಡ್ ಡಿಶ್. ಏನಪ್ಪಿ ತಟ್ಟೆನೆ ತೆಗೆದು ಮುಗಿಸ್ಬಿಡ್ಲ ತಗಡೆ. ಇನ್ನೇನು ನೀವೆಲ್ಲಾನು ತೆಗೆದು ಹಾಕಿದ್ರೆ ನಾನೇನ್ ಮಾಡಿ. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮ್ಮ ಮಮ್ಮಿ ವ್ಲಾಗ್ಗೆ ಸ್ವಾಗತ. ಇವತ್ತು ನಾನು ಕಬಾಬ್ ಮಾಡ್ತಾ ಇದ್ದೀನಿ. ಇವತ್ತು ಸಾಕು ಸದ್ಯ ಪುಣ್ಣಿಗೆ ನೀರು ಬರ್ತಾ ಇತ್ತು, ಚಿಕನ್ ತೊಳ್ಕೊಂಡ್ಲು. ಇಲ್ಲಾಂದ್ರೆ ಇನ್ನೆರಡು ನೈಟ್ ಕಳೆದ್ಬಿಟ್ರೆ ಅಪ್ಪಿ ಹಬ್ಬ ಸಾಕಪ್ಪ, ಸವಾಸ ವನವಾಸ ಅಂತ್ಯ. ಏನ್ ಮಾಡ್ತಿದ್ದಿ ಹೇಳು ಫಸ್ಟ್? ಏನಾಗಿದೆ? ಕಬಾಬ್ ಪೌಡರ್ ಹಾಕ್ತಿದ್ದೀನಿ, ನಿಂಬೆ ಹಣ್ಣು ಹಾಕ್ತೆ. ಯಾವ ಕಬಾಬ್ ಪೌಡರ್ ಹೇಳು? ಮುಕ್ಕಾಲು ಕೆಜಿಗೆ ಸಾಕಲ್ವಮ್ಮ? ಹಾಕಿ ಇನ್ನೊಂದು ಸ್ವಲ್ಪ, ಅದು ಕಮ್ಮಿ ಅನ್ಸುತ್ತೆ. ಅದು ಅರ್ಧ ಕೆಜಿಗೆ ಮಾತ್ರ ಒಂದು ಪ್ಯಾಕೆಟು ಸಾಕಲ್ವಾ? ಸಾಕು ಬಿಡಿ. ಅದು ಹುಳಿ ಎಲ್ಲ ಬಿಟ್ಕೊಳುತ್ತೆ ಕಣವ. ಅದಕ್ಕೆ ಜೊತೆಗೆ ಕಾರ್ನ್ಫ್ಲವರು, ಸ್ವಲ್ಪ ಅಕ್ಕಿ ಹಿಟ್ಟು, ಮೈದಾ ಹಿಟ್ಟು ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅಪ್ಪಿ. ನೀನು ಹುಡಿ ಇಷ್ಟ ಅದಕ್ಕೋಸ್ಕರ ಹಂಗೆ ಮಾಡ್ಕೋತೀಯ, ಅದೆಲ್ಲ ಬಿಟ್ಟಂಗೆ ಆಗುತ್ತೆ. ಚಿಕನ್ಗೆ ಸರಿಯಾಗಿ ಬ್ಲೆಂಡ್ ಆಗಲ್ಲ. MJS ಪೌಡ್ರದ್ದು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ, ಬಟ್ ಅದಕ್ಕೆ ಸ್ವಲ್ಪ ಅಕ್ಕಿ ಹಿಟ್ಟು, ಮೈದಾ ಹಿಟ್ಟು, ಒಂಚೂರು ಕಾರ್ನ್ಫ್ಲವರ್ ಹಾಕ್ಲೇಬೇಕು, ತುಂಬ ಚೆನ್ನಾಗಿ ಬರುತ್ತೆ ಅವಾಗ. 50 ಸಲ ಓಡಾಡಬೇಕು. ಖಾರದ ಪುಡಿ ಒಳಗೈತೆ. ಅಲ್ಲ ನೀ ಅಲ್ಲ ಅದು ಕೈ ತೊಳಿಬೇಕು ತಾನೆ. ಬೆಳ್ಳುಳ್ಳಿ ಪೇಸ್ಟ್, ಒಂದು ಮೊಟ್ಟೆ. ನೆನ್ನೆ 1 ಲೀಟ್ರ್ ಮೊಸರು ತಗೊಂಬಂದಿರೋದು, ಮೊಸರನ್ನ ಮಾಡ್ಕೊಂಡ್ರಾಯ್ತು ಅಂತ. ಈಗ ಅದಕ್ಕೇನೆ ಡಿಫ್ರೆಂಟಾಗಿ ಅದೇನೋ ಒಂಥರ ಡಿಫ್ರೆಂಟಾಗಿ ಮಾಡ್ತಾಳೆ, ಚೆನ್ನಾಗಿರುತ್ತೆ. ಬೇಳೆ, ಉದ್ದಿನ ಬೇಳೆ, ಧನಿಯಾ, ಕಡಲೆ ಬೀಜ, ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಉಪ್ಪು ಎಲ್ಲನೂ ಎಣ್ಣೆನಲ್ಲಿ ಫ್ರೈ ಮಾಡಿಕೊಂಡು ಅದನ್ನು ಪೌಡ್ರ್ ಮಾಡಿ ಈರುಳ್ಳಿನ ಹೆಚ್ಚಾಕಿದ್ದೆ. ಆಮೇಲೆ ಒಗ್ಗರಣೆ ಕೊಟ್ಟ, ಮತ್ತೆ ಲಾಸ್ಟಿಗೆ ಒಗ್ಗರಣೆಗೆ ಸಾಸಿವೆ ಅದನ್ನ ತಗೊಂಡು ಪುಡಿ ಮಾಡಿಬಿಟ್ಟು ಮತ್ತೆ ಎಣ್ಣೆಗೆ ಸಾಸಿವೆ, ಈರುಳ್ಳಿ, ಕರಿಬೇವು ಫ್ರೈ ಮಾಡಿ. ಶಿವನ್ ಫೋಟೋ ಅವ್ರು ಯಾವತ್ತೂ ಪೂಜೆನೇ ಮಾಡಿಲ್ಲ ಅನ್ಸುತ್ತೆ. ಅಲ್ಲೆಲ್ಲ ಎಷ್ಟು ಗಲೀಜೈತೆ ಗೊತ್ತಾ? ಖಾರ ಇದೆ ಸಾಕು ಅನ್ಸುತ್ತೆ. ಖಾರನೇ ಇರಲಿ ಬಿಡವ, ಒಂಥರ ಬಾಯಿ ಕೆಟ್ಟಂಗೆ ಆಗ್ಬಿಟ್ಟೈತಿ. ಯಾಕಪ್ಪ ಗೊತ್ತಿಲ್ಲ, ನಾನ್ ವೆಜ್ಗಳು ತಿಂತಾನೆ ಇದ್ದೀವಿ. ಮೊನ್ನೆನೂ ಕೂಡ ಮಟನ್ ಬಿರಿಯಾನಿ ಮಾಡ್ಕೊಂಡು ತಿಂದಿದ್ದು ಅಪ್ಪಿ. ಹೊರಗಡೆಯಿಂದ ನಾವು ಊಟ ತಂದು ತಿಂತೀವಲ್ಲ, ಅದಕ್ಕೇನಾದ್ರು ಬಾಯೆಲ್ಲ ಸಪ್ಪೆ ಸಪ್ಪೆ ಅನ್ಸುತ್ತಾ? ಮನೇಲಿ ಕುತ್ಕೊಂಡು ತಿನ್ನಂಗೆ ಆಗ್ತಿಲ್ವಲ್ಲ ಅದು. ಇರ್ಬೇಕೇನೋ. ನಾವಂತೂ ಚೆನ್ನಾಗಿ ತಿಂತಿದ್ದೀವಿ. ಈಗ ಹೇಳ್ಬೇಕು ಅಂದರೆ ಒಳ್ಳೊಳ್ಳೆ ವೆರೈಟಿ ಫುಡ್ಗಳನ್ನೇ. ಅಂತೂ ಏನಪ್ಪ ಅಂದರೆ ನಾಲ್ಗೆಗಿಂತ ಏನೋ ಖಾರವಾಗಿ ರುಚಿ ರುಚಿಯಾಗಬೇಕು ಅನಿಸುತ್ತೆ. ಇನ್ನೆರಡು ದಿನ ಕಳೆದ್ಬಿಟ್ರೆ ಮನೆಗೆ ಹೋಗ್ಬಿಡೋಣ ಕಣಪ್ಪ. ಇವತ್ತೊಂದು ನೈಟು, ನಾಳೆ ಒಂದು ನೈಟು. ವನವಾಸಕ್ಕೆ ಅಂತ್ಯ ನಿಜವಾಗ್ಲೂ. ನಾಳೆ ಒಂದಿನೆಲ್ಲ ಫುಲ್ಲು ಐಟಮ್ಸ್ಗಳನ್ನೆಲ್ಲ ಮನೆಗೆ ಶಿಫ್ಟ್ ಮಾಡಿಬಿಟ್ರೆ ನಾಡಿದ್ದು. ಅದರಲ್ಲೂ ಮದುವೆ ಬೇರೆ ಒಂದಾಯ್ತು, ಅದೊಂದು ಮಧ್ಯಕ್ಕೆ ಹೆಂಗೆ ಮಾಡೋದು ಅಂತಲೇ ಹಿಂಸೆ ಆಗ್ಬಿಟ್ಟಿದೆ. ನನ್ನ ಮಗಳು ಇಲ್ಲಿ ಮೆಡಿಕಲಲ್ಲೂ ಕೂಡ ಪೂಜೆ ಮಾಡ್ತಾಯಿತ್ತು ನೋಡಿ. ಅಲ್ಲೂ ಪೂಜೆ ಮಾಡಿ, ಇಲ್ಲೂ ಪೂಜೆ ಮಾಡಿ, 3 ಕಡೆ ಪೂಜೆ ಮಾಡಿದ್ದೀನಿ. ಹಾಂ, ಅಲ್ಲೂ ಹೂವೆಲ್ಲ ಮುಡಿಸಿ, ಇಲ್ಲೂ ಕೂಡ ಹೂವೆಲ್ಲ ಮುಡಿಸಿ. ನೈವೇದ್ಯಕ್ಕೆ ಏನಿಟ್ಟಿದ್ಯಾವ ಇಲ್ಲಿ? ಇಲ್ಲಿ ಏನಿಟ್ಟಿದ್ಯಾ ಹೇಳು? ಅಲ್ಲೂ ಅದನ್ನೇ ಇಟ್ಟಿರ್ತೀಯ. ಚಾಕ್ಲೇಟ್ ಇಟ್ಟವಳೆ. ಏನದು ಕ್ಯಾಂಟಿ ಮ್ಯಾನ್. ಈಗ ಇಷ್ಟು ಚೆನ್ನಾಗಿ ಪೂಜೆ ಮಾಡಿದ್ದೀನಿ. ಸಖತ್ ಗಲೀಜಾಗಿ ಇಟ್ಕೊಂಡಿದ್ರು ಕಣಪ್ಪಿ. ಅದು ಪೂಜೆನೇ ಮಾಡಿರಲಿಲ್ಲ ಅನ್ಸುತ್ತೆ. ಮೋಸ್ಟ್ಲಿ ಇದು ಹೊಸದ್ರಲ್ಲಿ ಮಾಡಿದ್ರು ಅನ್ಸುತ್ತೆ ಅಷ್ಟೇ, ಮತ್ತೆ ಮಾಡಿಲ್ಲ. ಆದ್ರೂ ನಮಗೆ ಗೊತ್ತಿಲ್ದಿದ್ದಾಗ ಎಷ್ಟು ಧೈರ್ಯವಾಗಿರ್ತೀವಿ, ಗೊತ್ತಾದ್ಮೇಲೆ ಅಲ್ವಾ? ಆದ್ಮೇಲೆ ಇನ್ನೂ ಧೈರ್ಯವಾಗಿರ್ಬೇಕು. ವೀಕ್ ಆಗಬಾರ್ದು. ವೀಕೆ ನಮ್ಮನ್ನ ಹಾಳು ಮಾಡೋದು. ಇವಳಿಗೆ ಭಯ ಇತ್ತು, ಇಲ್ಲ ಅಂತಲ್ಲ, ಆದರೆ ಇನ್ನೂ ಸ್ವಲ್ಪ ಧೈರ್ಯ ತುಂಬಬೇಕು. ಹೊಸಮನೆ ಹೋಗಿ ಮತ್ತೆ ಇದ್ರ ಬಗ್ಗೆ ಮಾತಾಡಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರನೇ ಇವತ್ತು ಮತ್ತೆ ಇನ್ನೊಂದು ಇನ್ಸಿಡೆಂಟ್ ಒಳಗೆ ಹೇಳಿದ್ವಿ. ಇವತ್ತು ಮತ್ತಿನ್ನೊಂದು ಇನ್ಸಿಡೆಂಟ್ನ ಅವಾಗ ನನಗೆ ಹೇಳ್ದಂಗೆ, ಆ ಮನೆಯಲ್ಲಿ ಒಟ್ಟು 4 ರೂಮಲ್ಲಿ ಮೊದಲೇ 2 ಸಾವಾಗಿತ್ತಂತೆ. ಅದು ನಮಗೆ ಗೊತ್ತಿರಲಿಲ್ಲ. ಪಾಪ ಹೇಳಿದ್ರು, ಅಕ್ಕಪಕ್ಕದವರೇ ಗೊತ್ತಾಯ್ತು. ಅಕ್ಕಪಕ್ಕದವರೇ ಹೇಳಿದ್ರು, ಈ ಮನೆಗೆ ಯಾಕೆ ಬರ್ತೀರಾ ಅಂತ ಎಲ್ಲರೂ ಕೇಳ್ತಾ ಇದ್ರು. ಅವೆಲ್ಲ ಕ್ಯಾರೆಕ್ಟರ್ ಸರಿಗಿರಲಿಲ್ಲ, ಹಾಗಾಗಿ ಹಂಗೆ ಅಂದ್ಕೊಂಡಿದ್ವಿ. ಆದರೆ ಅದಲ್ಲ, ಬೇರೆನೇ ವಿಷಯ. ಅದೊಂದು ಪ್ಲಸ್ ಮೇನ್ ಅದು ಇದೇನೆ. ಓನರ್ ಸರಿಗಿರಲಿಲ್ಲ, ಅದು ಬಂದಮೇಲೆ ಗೊತ್ತಾಗಿತ್ತು. ಅದಾದಮೇಲೆ ಅದೇ ರೂಮಲ್ಲಿ ಫಸ್ಟೇ 2 ಗಂಡ ಹೆಂಡ್ತಿರಿಬ್ರು ಸೂಸೈಡ್ ಮಾಡ್ಕೊಂಡಿದ್ರು. ಅದು ಯಾವಾಗ ಅಂತ ಗೊತ್ತಿಲ್ಲ. ಇವ್ರದ್ದು ಹಂಗೆ ಆಗಿದೆ ಪಾಪ. ಅವ್ರ ಅಮ್ಮಂದು ಹೇಳಿದ್ದು 2-3 ವರ್ಷ 4 ವರ್ಷ ಮನೆ ಕಟ್ಟಿ 8-10 ವರ್ಷ ಆಗಿರೋದಂತೆ ಮನೆ ಕಟ್ಟಿ. ಅಲ್ಲ, ಅದು ತೊಂದರೆ ಇಲ್ಲ. ಅವ್ರು ಮನೆ ಕಟ್ಟಿರೋ ವಿಚಾರ ನಾವು ಹೇಳ್ತಾ ಇಲ್ಲ. ಅವ್ರು ಬಿಸ್ನೆಸ್ ಮೈಂಡ್ಗೆ ಕಟ್ಟಿರ್ತಾರೆ, ಅದು ಒಳ್ಳೇದೇ, ನಾವಿಲ್ಲ ಅಂತ ಹೇಳಲ್ಲ. ಆದರೆ ಈ ಥರ ಇನ್ಸಿಡೆಂಟ್ ಆಗೋದು
ಅವ್ರು ಪೂಜೆ ಮಾಡಿಸ್ಬೇಕು. ಈಗ ನೋಡು, ನಾವು ಫ್ಯಾಮಿಲಿಗಳು ಹೋಗಿರ್ತೀವಿ, ಒಂದು ಒಳ್ಳೇದಾಗಲಿ ಅಂತ ತಾನೇ ಮನೆಗೆ ಹೋಗೋದು. ಈಗ ನಾವೊಂದು ಬೇರೆ ಮನೆಗೆ ಹೋದ್ರೆ ಹಾಲು ಮುಗಿಸ್ಕೊಂಡು ಪೂಜೆ ಮಾಡಿಸ್ಕೊಂಡು ಹೋಗ್ತೀವಿ. ಯಾಕಂದರೆ ಮನೆ ನಮಗೆ ಸಮೃದ್ಧಿ ಕೊಡಬೇಕು, ಒಳ್ಳೇದಾಗಬೇಕು ಆ ಮನೆಯಿಂದ. ಈ ರೀತಿ ನೆಗೆಟಿವಿಟಿ ಇದ್ದಾಗ ಅದು ಒಂದು ಫ್ಯಾಮಿಲಿನೇ ಹಾಳಾಗೋಯ್ತಲ್ಲಮ್ಮ. ಮಗಳು ಬಸ್ರಿ ಸಾಲದಕ್ಕೆ ಮಗನ ಮದುವೆ ಮಾಡಿಲ್ಲ, ಮಗಳಿಗೆ 8 ತಿಂಗಳು ಬಸ್ರಿ. ಪಾಪ ಯಾರು ಮಾಡ್ತಾರೆ? ಅವ್ರ ತಂಗಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಈಗ ಬಸ್ರಿ ಹುಡುಗಿನ ಕರ್ಕೊಂಡು ಹೋಗ್ತಾರೆ. ಅವರು ಮೊದಲೇ ಸೈನ್ ಆಗಿತ್ತಂತಲ್ಲ, ಅದು ನೆಗೆಟಿವಿಟಿ ಜಾಸ್ತಿ ಅನಿಸ್ತಿದೆ, ಮೆಂಟಲಿ ಡಿಸ್ಟರ್ಬ್ ಆಗಿದ್ರಂತೆ. ಆಗ್ತಾ ಇತ್ತಂತ ಅವ್ರಿಗೂ ಬಿಡು, ಅದ್ರ ಬಗ್ಗೆ ಮಾತಾಡೋದು ಬೇಡ. ಸಾಲದಕ್ಕೆ ಇನ್ನೊಂದೇನಪ್ಪ ಅಂದ್ರೆ ಕೆಳಗಡೆ ಶೆಡ್ ಐತಲ್ಲ ನೋಡು, ಅದು ಶೆಡ್ ಅಲ್ಲ, ಅಲ್ಲಿ ಒಂದು ಸುಸೈಡ್ ಆಗೈತಂತೆ. ಮನೆ ಹೊಡ್ದಾಕಿರೋದಲ್ಲಪ್ಪ, ಅದು ಶೆಡ್ ಅಂದರೆ ಇದೇ ಥರ ಶೆಲ್ಟರೇನೆ, ಅದು ಮನೆನೇನೆ. ನಾವು ಚಿಕ್ಕ ಗೇಟ್ ಐತಲ್ಲ, ಅಲ್ಲಿಂದ ರೂಮ್ ಮೇಯ್ನ್ ಇರೋದು ಡೋರು, ಅಲ್ಲಿ ಜೆಂಟ್ಸೇ ಅಂತೆ. ಆಮೇಲೆ ಯಾರೋ ಬಂದ್ರಂತೆ ಆ ಮನೆ ಕೇಳೋಕ್ಕೆ, ಅವರು ಗ್ರೇಡ್ ಅವರು ಅಕ್ಕಪಕ್ಕ ವಿಚಾರಿಸೋರು ಹೆಂಗೆ ಓನರ್ ಅಂತ. ಆವಾಗ ಯಾರೋ ಇವ್ರಿಗೆ ಹೇಳಿರೋದು, ಅವರೇ ಯಾರೋ ಹೇಳಿದ್ರಂತೆ ಅಕ್ಕಪಕ್ಕ ಇರೋರು, ಈ ಮನೇಲಿ ಹಿಂಗೆ ಆಗಿದೆ ಬರಬೇಡಿ ಅಂತ ಡೈರೆಕ್ಟಾಗಿ ಹೇಳಿದ್ರಂತೆ. ಅದಕ್ಕೆ ಅವ್ರು ಬರಲಿಲ್ಲ, ಕೊಟ್ಟಿದ್ದು ಅಡ್ವಾನ್ಸ್ನು ಇಸ್ಕೊಂಡು ಹೋದ್ರು ಅವರು. ಅಲ್ಲೂ ಜೆಂಟ್ಸ್ ಅಂತೆ ಸುಸೈಡ್ ಮಾಡ್ಕೊಂಡು, ಜೆಂಟ್ಸು ಲೇಡೀಸು ಎಲ್ಲ ಈಕ್ವಲ್ ಆಗಿ ಆಯ್ತಲ್ಲ ಅಲ್ಲಿ. 4 ನಾವು ಇರೋ ಬಿಲ್ಡಿಂಗಲ್ಲಿ 4 ಸಾವಂದ್ರೆ ಏನೋ ಒಂಥರ ಬೇಜಾರು ಅನ್ಸೋದು. ಮನೆಯಲ್ಲಿ ನೆಮ್ಮದಿನೇ ಇರ್ತಿರ್ಲಿಲ್ಲ. ಯಾವುದಾದ್ರೂ ಒಂದೊಂದು ಇನ್ಸಿಡೆಂಟ್ಗಳು ಸಖತ್ ಬೇಜಾರಾಗೋದು, ನೆಮ್ಮದಿ ಅನ್ನೋದೇ ಇರ್ತಿರ್ಲಿಲ್ಲ. ಸದ್ಯ ಹೆಂಗೋ ಈಗ ಹೋಗೋ ಟೈಮಲ್ಲಿ ಗೊತ್ತಾಗಿದೆ, ಮೊದಲೇ ಗೊತ್ತಾಗಿದೆ, ಇನ್ನೂ ಬೇಜಾರಾಗೋದು. ಲಾಸ್ಟ್ ಮೂಮೆಂಟಲ್ಲಿ ನಮಗೂ ಗೊತ್ತಾಗಿತ್ತು. ಏನು ಮಾಡೋಕ್ಕಾಗಲ್ಲ. ಇನ್ನೊಂದು ವಿಷಯ ಏನಪ್ಪ ಅಂತ ಅಂದರೆ, ಮೇಯ್ನು ರೆಂಟರ್ಗಳೇ ಆಗಲಿ, ಹೋಗೋಕ್ಕೆ ಹೋಗೋವಂಥವ್ರೇ ಆಗಲಿ, ಲೀಸಿಗೆ ತೊಗೊಳೋವಂಥವ್ರು ಯಾರು ಓನರ್ಗಳನ್ನ ವಿಚಾರಿಸೋಕೆ ಹೋಗ್ತೀವಿ, ಅಕ್ಕಪಕ್ಕ ವಿಚಾರಿಸಿ. ಅದು ಒಂದಿನ ನಿಮಗೆ ಚಿಲ್ಲರೆ ಅಂಗಡಿಗಳು ಇಂಥವೆಲ್ಲ ಅಂಗಡಿಗಳಿರ್ತಾವಲ್ಲ, ಅಲ್ಲಿ ಮೇನ್ ವಿಚಾರಿಸ್ಬೇಕು. ಆ ಮನೆ ಹೆಂಗೆ, ಓನರ್ ಹೆಂಗೆ, ಅಲ್ಲಿ ಏನಾಗಿತ್ತು ಅಂತ ಅಟ್ಲೀಸ್ಟ್ ಒಬ್ಬರಲ್ಲಿ ಒಬ್ರು ತಿಳ್ಕೊಡ್ತಾರೆ. 10 ಜನದಲ್ಲಿ ಎಲ್ಲರೂ ಅವ್ರ ಫ್ರೆಂಡ್ಸ್ ಆಗಿದ್ರು ಒಬ್ಬನಾರೇ ಇರ್ತಾನಲ್ವ ಹೇಳೋದಕ್ಕೆ. ನಾವು ದಡ್ಗಳ ಥರ ಹೋಗ್ಬಿಟ್ಟೆಲ್ಲೋ ಬಿದ್ವಿ ನಾವು. ಅದೇ ಮನೆ ಚೆನ್ನಾಗಿದ್ಬಿಟ್ರೆ ನಾವು ಅಡ್ವಾನ್ಸ್ 75,000 ಕೊಟ್ಟಿರೋದು. ನಾವು 9,300 ರೂಪಾಯಿ ಬಾಡಿಗೆ ಕಟ್ತಾರೆ. ನಾವೇನು ಬುಡಿಗೆ ನಮಗೆ ಕಂಫರ್ಟ್ ಅನ್ಸಿದ್ರೆ ಸಾಕು. ಎಲ್ಲರಿಗೂ ಸಿಟಿಗೆ ಹತ್ರ ಇಷ್ಟು ಮನೇನು ಅದನ್ನೇ ಮಾಡಿರೋದು. ವರ್ಷನ ಈಗ ಹಂಗೆ ಮಾಡಿಲ್ಲ. ಈಗೆಲ್ಲ ಕೇಳಿ ವಿಚಾರಿಸಿ ಮಾಡಿರೋದು. ಈಗ ಹೋಗ್ತಾರ ಮನೆ ಅಂದ್ರೆ ಓನರ್ಗಳು ತಪ್ಪಿರಲ್ಲ, ಬಟ್ ಆದ್ರೆ ಅವ್ರು ಪೂಜೆ ಮಾಡಿಸ್ಬೇಕು, ಬರೋರ್ಗು ಒಳ್ಳೇದು ಮಾಡಬೇಕು, ಅವ್ರಿಗೂ ಒಳ್ಳೇದಾಗಬೇಕು. ಹೋಮ ಮಾಡಿಸೋ, ಒಂದು ಪೂಜೆ ಮಾಡಿಸೋ, ಏನೋ ಮಾಡ್ಬೋದು. ಅದು ಪರಿಹಾರಗಳು ಇದ್ದೇ ಇರುತ್ತೆ, ಎಲ್ಲದಕ್ಕೂ ಪರಿಹಾರ ಇರುತ್ತೆ. ಒಂದು ಜೀವ ಜೊತೆ ಆಟ ಆಡೋದು ಮಾತ್ರ ಭಯಂಕರ ಕಷ್ಟ. ಅವ್ರಿಗೆ ಒಂದಲ್ಲ ಒಂದಿನ ಅನುಭವಿಸ್ತಾರೆ. ಇಷ್ಟೊಂದು ನೆನ್ಪು. ಓಕೆ ಫ್ರೆಂಡ್ಸ್, ನಾವು ಹೇಳೋದಿದ್ದ ಏನ ಮೇಯ್ನು ಅಕ್ಕಪಕ್ಕ ವಿಚಾರಿಸಿ ಮನೆ ಹುಡ್ಕೋರು ದಯವಿಟ್ಟು ಮನೆ ಹುಡುಕಿ. ಮನೆ ಸಿಕ್ಬಿಡ್ತು ಅಂತ ಹೋಗ್ಬೇಡಿ, ವಿಚಾರಿಸ್ಕೊಂಡು. ಇಲ್ಲ, ಊರುಗಳು ಬುದ್ಧಿವಂತರಾಗಿ ನಾವೇ ದಡ್ಗಳಾಗಿರ್ತೀವಿ, ವಿಚಾರಿಸ್ಕೊಂಡೇ ಹೋಗೋದು. 11:16 ಯಾರೇನು ಬೇಜಾರು ಮಾಡ್ಕೊಂಡ್ರು ಪರವಾಗಿಲ್ಲ. ನಮ್ಮ ಪರಿಸ್ಥಿತಿ ಈಗ ಇದೆ. ಹಾಸಿಗೆ ಮೇಲೆ ಹಿಂಗೆ ಹಾಕೊಂಡು ಅಲ್ಲೇ ಊಟ ಮಾಡ್ತಾರೆ ಇದ್ರೆ ಇರೋದೇ ಒಂದು ರೂಮ್, ಇನ್ನೇನು ಮಾಡೋಕ್ಕಿರುತ್ತೆ ಅಲ್ಲ. ಇದು ಕೋಳಿ ಹಾರ್ಟ್. ಹೌದಾ? ಅಲ್ಲ ಅಮ್ಮ, ಕೋಳಿಗಳ ಮುಂದೆನೆ ಕಬಾಬ್ ಮಾಡ್ತಿದ್ದೀರಾ, ಕೋಳಿ ಕಬಾಬ್ನ. ಅಮ್ಮ ಮತ್ತೆ ಕಬಾಬ್ ಮತ್ತೆ ಇನ್ನೊಂಚೂರು ಬೇಯಬೇಕು. ನಂಗಂತೂ ಇಷ್ಟೊಂದು ಬಿಸಿ ತಿನ್ನೋಕ್ಕಾಗಲ್ಲ, ಅಲ್ಲೇ ಸುಟ್ಟು ಹೋಗ್ತೀನಿ. ನೀನು ಅದು ಹೆಂಗೆ ತಿಂತೀಯೋ ಗೊತ್ತಿಲ್ಲ ನೋಡಿ. ಅಲ್ಲಿ ನಂಗೆ ಬಿಸಿನೇ ಇಷ್ಟ. ಬಿಸಿ ಇರೋಣ. ಅದನ್ನ ಎಡೀರಿ, ಮೇಲ್ಗಡೆಯಿಂದ ಬರುತ್ತೆ. ಅಲ್ಲಿ ಒಳಗಡೆ ಇರೋದು ವೇಸ್ಟ್ ಆಗಲ್ಲ, ತೊಳೆಯೋಕ್ಕಾಗಲ್ಲ. ಮನೆಯಲ್ಲ ಇದು ಒಂಥರ ಎಲ್ಲ ಗಲೀಜಾಗ ಉಪ್ಪೆಲ್ಲ ಹಾಕಿದೀವ. ಇಷ್ಟು ಹಿಂಗೆ ಅದು ಗಟ್ಟಿ ಇರುತ್ತೆ. ನೀರು ಹಾಕು, ಆಯಿತು. ಕುಡಿಯಲ್ಲಿ ಇರೋದು ಇದು ಸಕ್ಕದಾಗಿರುತ್ತೆ. ನನಗೂ ಇಷ್ಟ ಇದು. ಅದು ಕಡಲೆ ಬೀಜ ಸಿಗುತ್ತಲ್ಲಪ್ಪ ಬಾಯಿಗೆ, ಅದು ನಂಗೆ ಒಳ್ಳೆ ಟೇಸ್ಟ್ ಕೊಡುತ್ತೆ. ಇನ್ಸ್ಟಂಟ್ ಸಾಂಬಾರು ಚೆನ್ನಾಗಿ. ನಿಂಗೆ ಜಾಸ್ತಿ ಆಗ್ತೀನಿ ಕಣಮ್ಮ. ಬೇಡ ಅಮ್ಮ, ರೈಸ್ ಅಷ್ಟೊಂದು ಬೇಡ ಕಣಮ್ಮ, ಅರ್ಥ ಮಾಡ್ಕೊಳಮ್ಮ. ತೆಗಿ ಅಮ್ಮ, ಸುಮ್ಮನೆ ಆಟ ಆಡ್ಬೇಡಿ, ತೆಗೀರಿ. ಇದಕ್ಕಿನ್ನೂ ಕಮ್ಮಿ ಹಾಕೊಡ್ಲ, ಮಕ್ಳು ತಿಂತಾರೆ ಪ್ರೀತಿ ಇದನ್ನ. ಚಪಾತಿದಾದ್ರೂ ಹೇಳ್ಬೇಕಲ್ವಮ್ಮ, ನನಗೂ ನೆನಪಾಗಲ್ಲ. ನೀವು ಹಂಗೆ ರೈಸ್ ಕೊಡ್ಬೇಡಿ. ಸಾರಿ ಮಗ್ನೆ, ಇವ್ ಮನೆ ಶಿಫ್ಟ್ ಆಗತ್ತಂತ 3-4 ದಿನಾನು ಹಂಗೆ ಆಯ್ತು ಅಮ್ಮ. ನನ್ ಪರಿಸ್ಥಿತಿ ಅವನಾರು ಹಾಕೋ ಬರ್ತದೆ. ಇದು
ಇದು ನನ್ನ ಮಗನಿಗೆ, ಅದಕ್ಕೆ ಏನು ನೆಂಚ್ಕೊಳಕ್ಕಿಲ್ಲ. ಅವನು ಡಯಟ್ ಮಾಡ್ತಾವನಲ್ಲ, ಅದಕ್ಕೆ ಅನ್ನನೇ ಕೊಡ್ಬೇಡಿ ಅಂತಾನೆ ನಂಗೆ ಟೈಮ್ ಆಗ್ತಿಲ್ಲ. ಸಾಕು ಕೊಡಮ್ಮ, ಇದು ನಿನಗೆ ಕಣಪ್ಪಿ. ಸಾಕಮ್ಮ ರೈಸ್. ಹ್ಞೂ ಸಾಕು, ಬಾ ಸ್ವಲ್ಪನೇ ಸಾಕು ಸಾಕು ಅಂದ್ಬಿಡಿ. ಇದೊಂದು ಸ್ವಲ್ಪ ತೆಳುಗ್ತೀನಿ, ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಪ್ರೀತಿ ಹೆಂಗೈತವ ನಿಮ್ಮ ಅಕ್ಕ ಮಾಡಿರೋದು? ಗೊತ್ತಾಯ್ತು. ಸಾಕು ಸಾಕು. ಇವಾಗ ಊಟ ಸ್ಟಾರ್ಟ್ ಮಾಡ್ತಾರೆ. ಓಕೆ ಫ್ರೆಂಡ್ಸ್, ನಿಮಗೆ ನಾನು ಮಾಡಿರೋ ವ್ಲಾಗ್ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.